ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮಟ್ಟಕ್ಕೆ ಭೇದ ಭಾವ ಮಾಡ್ತಾರ? ಇಲ್ಲ ನೋಡಿ, ನಮಗ್ ಮಾತ್ರ ಹೀಗೆ ಗಟ್ಟಿಯಾಗಿ ಇಟ್ಕೊಂಡ್ರೆ ಮುದ್ದೆ ಆಗೋ ಪೇಪರ್ ಕಪ್ಪು, ಅವ್ರಿಗೆ ಮಾತ್ರ ಜಗಮಗ ಅನ್ನೋ ಪಿಂಗಾಣಿ ಕಪ್ಪು. ಮ್ಯಾನೇಜರ್ ಆದ ಮಾತ್ರಕ್ಕೆ ಅವ್ರಿಗೆ ತಲೆ ಮೇಲೆ 2 ಕೊಂಬಿರುತ್ತಾ? ಅವರು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿರೋದು, ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿರೋದು. ಟೀ ಕೊಡೋದಾದ್ರೆ ನಮ್ಗೂನು ಅದೇ ತರ ಪಿಂಗಾಣಿ ಕಪ್ಪಲ್ ಕೊಡ್ಬೇಕಪ್ಪ, ಇಲ್ಲ ಅವ್ರಿಗೂ ಈ ತರ ಮುದ್ದೆ ಆಗೋ ಪೇಪರ್ ಕಪ್ಪಲ್ ಕೊಡ್ಬೇಕು ಅಲ್ವಾ? ನೀವೆಲ್ಲ ಯಾಕೇನು ಹೇಳ್ತಾನೆ ಇಲ್ಲ? ಹೇಳಿ. ನೀವಿಂಗ್ ಸುಮ್ಮನೆ ಇರೋದ್ಕೆನೆ ನಮ್ಗಿಷ್ಟೆಲ್ಲ ಅನ್ಯಾಯ ಆಗ್ತಿರೋದು. ಅವ್ರಿಗೊಂದು ಕಪ್ಪು, ನಮ್ಗೊಂದು ಕಪ್ಪು. ಅವರು ಮನುಷ್ಯ, ನಾವು ಮನುಷ್ಯ ತಾನೆ. ದುರ್ಗಾ, ಏನ್ ಮಾಡ್ತಿದ್ಯಾ ನೀನು? ಕರೆದ್ರ ಬಂದೆ. ಏನು ಸರ್, ಟೀ ಕೊಡಲ ಸರ್? ಕೊಡಿ. ಪೇಪರ್ ಗ್ಲಾಸ್ ಎಲ್ಲ ಕೊಡ, ಅದಕ್ಕೂ ಕ್ರಾಂತಿನೇ ಮಾಡ್ತಾರೆ. ಇವಳನ್ನ ಹೀಗೆ ಬಿಟ್ರೆ ದೊಡ್ಡ ಅನಾಹುತ ಮಾಡ್ತಾಳೆ. ಮೊದಲು ಅವಳಿಗೆಲ್ಲ ವಿಷಯ ಹೇಳಬೇಕು. ಶರತ್ ಮ್ಯಾನೇಜರ್ ಅಲ್ಲ, ಓನರು ಅಂತ. ಆದರೆ ಎಲ್ಲರೂ ಎದುರು ಹೇಗೆ ಹೇಳಿ? ಎಲ್ಲರೂ ಎದುರುಗಡೆ ಹೇಳಿದ್ರೆ ಅವಳು ಒಬ್ಬೊಬ್ಳೆ ಮಾತಾಡ್ತಿದ್ದಾಳೆ ಅಂತ ಅನ್ಕೋತಾರೆ. ಓ ದೇವಿ, ನಾನೇನು ಮಾಡಲಿ? ಈ ಹೋರಾಟಗಾರ್ತಿಗೆ ಹೇಗಾದರೂ ಮಾಡಿ ಸತ್ಯ ಗೊತ್ತಾಗೋ ಹಾಗೆ ಮಾಡಮ್ಮ. ಮಣಿ, ಏನಾಯ್ತು? ಎದ್ದೇಳೆ. ಏನಾಯ್ತು? ಯಾಕೆ ಅಳ್ತಿದ್ಯಾ? ನಾನ್ ತಪ್ಪು ಮಾಡ್ಬಿಟ್ಟೆ ದುರ್ಗಾ. ಬಾಸ್ ಅಂತ ಗೊತ್ತಿಲ್ಲದೆ ಚೆನ್ನಾಗಿ ರೇಗಿಸ್ಬಿಟ್ಟೆ. ಈಗ ನಾನು ಅವನಿಗೆ ಮಸ್ಕಾ ಹೊಡಿಬೇಕು. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವನ ಈ ಕಡೆ ಬರೋದ್ರೊಳಗೆ ನಾನು ಹಾರೋಗ್ಬಿಡ್ಬೇಕು. ಏನಾಯ್ತು ದುರ್ಗಾ? ಅಯ್ಯೋ, ಅದನ್ನ ಏನ್ ಕೇಳ್ತೀರಾ, ಅದೊಂದು ದೊಡ್ಡ ಕತೆ. ಆ ಸೈಕಲ್ ಕಳ್ಳ ಇದಾನಲ್ಲ, ನಮ್ಮ ಊರಿಗೆ ಬಂದಿದ್ನಲ್ಲ, ಅವನೇ ಈ ಕಂಪ್ನಿ ಓನರ್ ಅಂತ. ನಾನು ಹೋಗಿ ಹೋಗಿ ಅವನ ಹತ್ರನೇ ಕಿರಿಕ್ ಮಾಡ್ಕೊಂಡಿದ್ದೀನಿ. ನನ್ನ ಹಣೆ ಬರಹನೇ ಸರಿ ಇಲ್ಲ. ಸತ್ಯ, ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಏನಂದ್ರಿ? ಏನಿಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ ದುರ್ಗಾ. ಅಯ್ಯೋ, ನಿಮಗ್ ಗೊತ್ತಾಗಲ್ಲ ಬಿಡಿ. ಅವ್ರ ಓನರ್ ಅಂತ ಗೊತ್ತಿಲ್ಲದೆ ನಾನು ಏನೇನೋ ಬೈದ್ಬಿಟ್ಟಿದ್ದೀನಿ. ತಪ್ಪಾಗಿದೆ, ಹೌದು ದುರ್ಗಾ. ಹಾಗಂತ ನಿನಗೆ ಅವ್ರು ಈ ಕಂಪನಿ ಓನರ್ ಅಂತ ಮುಂಚೆನೆ ಗೊತ್ತಿತ್ತಾ? ನೀನು ನಿನ್ ಶ್ರದ್ಧೆನ ಕೆಲ್ಸದಲ್ಲಿ ತೋರ್ಸು, ಚೆನ್ನಾಗಿ ಕೆಲಸ ಮಾಡು ಅಷ್ಟೇ. ನೀನ್ ನಿನ್ ಕೆಲ್ಸನ ಸರಿಯಾಗಿ ಮಾಡಿದ್ರೆ ನಿನಗೆ ಯಾರು ತೊಂದರೆ ಕೊಡಕ್ಕಾಗಲ್ಲ ಅಲ್ವಾ? ನೀವ್ ಹೇಳ್ತಿರೋದು ಸರಿಯಾಗೇ ಇದೆ. ನೀವ್ ಹೇಳ್ದಾಗೆ ಇಲ್ಲಿ ಒಳ್ಳೆ ಕೆಲ್ಸಕ್ಕೆ ಬೆಲೆ ಕೊಡ್ತಾರೆ. ನಿನ್ನೆ ನಾನು 1000 ಪೀಸ್ನ ಪ್ಯಾಕ್ ಮಾಡಿದ್ನಲ್ಲ, ಅದಕ್ಕೆ ನಂಗೆ ಇವತ್ತು 20,000 ಬೋನಸ್ ಕೊಟ್ಟಿದ್ದಾರೆ. ಈ ದುಡ್ಡೆಲ್ಲ ನನ್ ಮನೆಗೆ ಕೊಟ್ರೆ ಎಷ್ಟು ಸಹಾಯ ಆಗುತ್ತಲ್ವಾ? ಅಲ್ಲ ದುರ್ಗಾ, ನೀನ್ ಈಗ ತಾನೇ ಕೆಲ್ಸಕ್ಕೆ ಸೇರಿದ್ಯಾ. ಎಲ್ಲಾ ದುಡ್ಡು ಮನೆಗೆ ಕಳ್ಸಿದ್ರೆ ಹೇಗೆ? ನಿನಗೆ ಖರ್ಚಿರಲ್ವಾ? ನನಗೇನ್ ಖರ್ಚಿರುತ್ತೆ? ಹಬ್ಬಪ್ಪ ಅಂದ್ರೆ ಒಂದ್ 500 ರೂಪಾಯಿ ಇದ್ರೆ ಸಾಕು.
ಇಲ್ಲಿ ಉಳ್ಕೊಳಕ್ಕೆ ಊಟಕ್ಕೆ ಎಲ್ಲ ಇವರೇ ವ್ಯವಸ್ಥೆ ಮಾಡಿದ್ದಾರೆ. ನನಗೆ ಇನ್ನೇನ್ ಖರ್ಚಿರುತ್ತೆ ಹೇಳಿ? ನಿನ್ ಮನ್ಸು ಎಷ್ಟೊಂದು ಪರಿಶುದ್ಧವಾಗಿದೆ ದುರ್ಗಾ. ಸ್ವಾರ್ಥ ಅನ್ನೋ ಒಂದ್ ಸಣ್ಣ ಕಲೆ ಕೂಡ ನಿನ್ ಮನ್ಸಲ್ಲಿಲ್ಲ. ನೀನಂತ ಮಗಳನ್ನ ಪಡೆಯೋದಕ್ಕೆ ಅವ್ರ ಪುಣ್ಯ ಮಾಡಿರ್ಬೇಕು. ಎಲ್ರೂ ನಿನ್ ಹಾಗೆ ಯೋಚನೆ ಮಾಡಿದ್ರೆ ಈ ಪ್ರಪಂಚದಲ್ಲಿ ಸ್ವಾರ್ಥ ಅನ್ನೋದಕ್ಕೆ ಜಾಗನೇ ಇರಲ್ಲ. ಮನೇಲಿ ಎಲ್ರು ಖಂಡಿತ ಖುಷಿ ಪಡ್ತಾರೆ. ಅವ್ರು ಖುಷಿಯಾಗಿರೋದನ್ನ ನೆನ್ಸ್ಕೊಂಡ್ರೆ ನಂಗೆ ಈಗ್ಲೇ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವ್ರು ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು. ನಂಗೆ ಅದೊಂದೇ ಆಸೆ. ಅರೆ ಫ್ರೂಟ್ಸ್ ಎಲ್ಲೆಲ್ಲೋಯ್ತು? ನಾನು ಒಂದು ಸಿನ್ಲೇ ಇಲ್ವಲ್ಲ. ಹಣ್ಣೆಲ್ಲ ತುಂಬಾ ಚೆನ್ನಾಗಿತ್ತು ಬಾಸ್, ಥ್ಯಾಂಕ್ ಯು. ನಿನ್ನ ಕೆಲಸನಾಯ್ತು. ಹೀಗೆ ಮತ್ತೊಬ್ರು ಇಟ್ಕೊಂಡಿರೋ ಫ್ರೂಟ್ಸ್ನ ತಿನ್ನೋವಾಗ ಪರ್ಮಿಷನ್ ಕೇಳಿ ತಿನ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ ರಾಮ, ಮರದ ಮೇಲಿರೋ ಹಣ್ಣು ತಿನ್ನುವಾಗ ನಾವೇನ್ ಮರದ ಪರ್ಮಿಷನ್ ತಗೋತೀವ? ಕೆರೆ ನೀರ್ ಕುಡಿಯುವಾಗ ಕೆರೆ ಪರ್ಮಿಷನ್ ತಗೋತೀವ? ಇದು ಹಾಗೆ ಅಂದ್ಕೊಂಡೆ. ಕೋಪ ಮಾಡ್ಕೋಬೇಡಿ ಬಾಸು, ನಾನು ನಿಮ್ಗೆ ಅಸಿಸ್ಟೆಂಟ್ ಆಗಿರ್ತೀನಿ. ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀನಿ, ಓಕೆನಾ? ಯಾಕೆ ಬಾಸು, ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ? ನೀವು ನನ್ನ ಅಸಿಸ್ಟೆಂಟ್ ಮಾಡ್ಕೊಂಡ್ರೆ ನಿಮ್ಗೆ ಈ ಆಫೀಸಲ್ಲಿ ನಡೆಯೋ ಎಲ್ಲಾ ಗಾಸಿಪ್ಪು ಗೊತ್ತಾಗುತ್ತೆ. ಬಾಸಿಗೆ ಏನಾದ್ರೂ ಸಿಡಿಗ್ ಮುಚ್ಚಿ ಸೀನಪ್ಪ ಅಂದ್ರು ನಿಮ್ಗೆ ಬಂದು ಹೇಳ್ತೀನಿ. ನಾನು ನಿಮ್ಮಣಿ ಗಾಸಿಪ್ ಗಿಣಿ, ಸದಾ ನಿಮ್ಮ ಸೇವೆಯಲ್ಲಿ. ಬಾಸ್ ಎಲ್ಲಿ ಹೋಗ್ತಿದ್ದೀರಾ ಹೇಳಿ ಬಾಸ್, ನಾನು ಬರ್ತೀನಿ. ವಾಟ್? ಏನ್ ಹೇಳ್ತಾ ಇದ್ಯಾ? ಎಲ್ಲ ಪ್ಯಾಕಿಂಗ್ ಆಗೋಯ್ತಾ? ಹೌದು ಮೇಡಮ್, ಆ ಹೊಸ್ತಾ ಬಂದಿದ್ದಾಳೆ ದುರ್ಗಾ, ಅವಳು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಮೇಡಮ್. ಅದು ಹೇಗೆ ಸಾಧ್ಯ? ಅಷ್ಟು ಬೇಗ ಕೆಲಸ ಹೇಗ್ ಮುಗಿಸಿದ್ಲ ಅವಳು? ನನಗೂ ಗೊತ್ತಿಲ್ಲ ಮೇಡಮ್, ಬೆಳಗ್ಗೆ ಆಗೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿದೋಗಿತ್ತು. ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಲ? ಗುಡ್, ವೆರಿ ಗುಡ್. ಇನ್ನೂ ಸ್ವಲ್ಪ ದಿನ ಈ ಮಾಯಾ ಟಾರ್ಚರ್ನ ಫೇಸ್ ಮಾಡಬೇಕು ಅಂದ್ರೆ ಅವಳು ಏನು ಮಾಡೋದಕ್ಕಾಗಲ್ಲ. ಒಂದ್ಸಲ ಅವಳ ಕೆಲಸ ಗಟ್ಟಿ ಆದ್ರೆ ಅವಳು ಇಲ್ಲೇ ಉಳ್ಕೋತಾಳೆ. ಅವಳು ನನಗ್ ಮಾಡಿರೋ ಟಾರ್ಚರ್ಗೆ ಅವಳಿಗೆ ನಾನು ಸ್ವಲ್ಪನಾದ್ರೂ ವಾಪಸ್ ಕೊಡ್ಬೇಕಲ್ವಾ? ನರ್ಕ ತೋರಿಸ್ಬಿಡ್ತೀನಿ. ಈ ಮಾಯನ್ ಯಾಕಾದ್ರೂ ಎದುರು ಹಾಕೊಂಡೆ ಅಂತ ಪಶ್ಚಾತ್ತಾಪ ಪಡ್ಬೇಕು. ಹಾಗೆ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.